Dear students, myself Kattimani, a faculty of the Classic Study Center, Dharwad, for the past 20-21 years. I have been teaching the students who are preparing for the different competitive exams. Today, I have been given the responsibility to teach the students who are preparing for the bank clerical, the bank PO exams, etc. My dear students, to begin with, ಗೆಳೆಯರೆ ಪ್ರಾರಂಭಿಸುವುದರ ಮೊದಲು ನಿಮ್ಗೆಲ್ಲರಿಗೂ ನಾನು ತಿಳಿಸೋದೇನು ಅಂತಂದರೆ, ಈ ಬ್ಯಾಂಕ್ ಎಕ್ಸಾಮ್ಸ್ ತಗೊಳ್ಳೋ ಅಭ್ಯರ್ಥಿಗಳಿಗೆ ಎಲ್ಲ ವಿಷಯಗಳು ಇಂಗ್ಲೀಷಲ್ಲೇ ಇರುತ್ತೆ, ಒಪ್ಕೋಬೇಕು ನಾವು. ರೀಸನಿಂಗ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, GK ಆಗಿರ್ಬೋದು, ಇವೆಲ್ಲ ಪೇಪರ್ಸ್ ಇಂಗ್ಲೀಷಲ್ಲೇ ಇರೋದ್ರಿಂದ ಕ್ವಶನ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೂ ಈ ವಿಷಯ ಬೇಕು. ಹಾಗೂ ಈ ವಿಷಯದ ಬಗ್ಗೆನೇ ಎಕ್ಸ್ಕ್ಲೂಸಿವ್ ಮಾರ್ಕ್ಸ್ ಇರ್ತವೆ. ಪ್ರಿಲಿಮ್ಸಲ್ಲಿ 30 ಮಾರ್ಕ್ಸಿನ ಕ್ವಶನ್ಸ್ ಇರ್ತವೆ. ಮೇನ್ಸ್ ಎಕ್ಸಾಮ್ಸಲ್ಲಿ 50 ಮಾರ್ಕ್ಸಿನ ಕ್ವಶನ್ಸ್ ಇರ್ತವೆ. ತುಂಬ ಜನ ಈ ವಿಷಯದಲ್ಲಿ ದೇ ಡೋಂಟ್ ಕ್ವಾಲಿಫೈ. ಅವರೆಲ್ಲ ಏನು ತಿಳ್ಕೊಂಡಿರ್ತಾರೆ, ಇಂಗ್ಲೀಷ್ ಅಲ್ವಾ ಓದಿದ್ದೀವಿ, ಗ್ರಾಮರ್ ಇರುತ್ತೆ, ಅದಿರುತ್ತೆ, ಇದಿರುತ್ತೆ, ಮಾಡ್ಕೋಬೋದು ಅನ್ನೋ ಒಂದು ಭ್ರಮೆಯಲ್ಲಿ ಇರ್ತಾರೆ. ಬಟ್ ಡಿಯರ್ ಫ್ರೆಂಡ್ಸ್, ಯು ಶುಡ್ ನಾಟ್ ಟೇಕ್ ಇಟ್ ಈಸಿ ದಿಸ್ ಸಬ್ಜೆಕ್ಟ್ ಅಂತ ಹೇಳಿ. ಆಮೇಲೆ ಕೆಲವರು ಕೊನೆಯಲ್ಲಿ ಏನು ನೋಡ್ಕೊಂಡ್ರೆ ಆಯ್ತು ಬಿಡು, ಅದೇನು ಗ್ರಾಮರು ಅದಿದು ಅಂದ್ಕೊಂಡಿರ್ತಾರೆ. ಅದು ಸರಿಯಲ್ಲ. ಇದಕ್ಕೆ ನೋಡಿ, ಇಫ್ ಯು ವಾಂಟ್ ಟು ಕ್ಲಿಯರ್ bank exam, you must have a proper planning. Without planning, I'll tell you friends, you cannot qualify even in the prelims exam. Okay, so my dear friends, you require at least 3 to 4 months solid preparation. Okay, without that, I will tell you, you cannot do anything. And you have to be very careful because of negative markings. Okay, one correct, you're going to get 1 mark. One wrong answer, you're going to get minus marks, minus 0.25, minus 0.33, etc. Depends. So when there is a negative marking, you cannot take the risk of guessing, or you cannot take the risk of just marking whichever you feel, okay, this may be, that is wrong. You have to be 100% sure, then only you are going to mark that. Okay, if you are not sure, you can't. And ಇಲ್ಲಿ ನಿಮ್ಮ ಕನ್ನಡದಲ್ಲೂ ಹೇಳ್ತೇನೆ, ಈ ನೆಗೆಟಿವ್ ಮಾರ್ಕಿಂಗ್ಸ್ ಇರೋದ್ರಿಂದ ತುಂಬ ಜನ ಈ ಎಕ್ಸಾಮಲ್ಲಿ ಕ್ವಾಲಿಫೈ ಆಗೋದಿಲ್ಲ, ಫೇಲ್ ಆಗಿರ್ತಾರೆ. ನೀವು ಕಾನ್ಫಿಡೆಂಟ್ ಇದ್ದರೆ, ನಿಮಗೆ 100% ಶ್ಯೂರ್ ಇದ್ದಾಗ ಅಷ್ಟೇ ಅದನ್ನು ನೀವು ಮಾರ್ಕ್ ಮಾಡೋದು ಕುಂದಿರಬೇಕು. ಅದರ್ವೈಸ್ ಯು ಕೆನಾಟ್. ಓಕೆ ಫ್ರೆಂಡ್ಸ್, ಅದನ್ನು ನೆನಪಿಟ್ಕೊಳ್ಳಿ. ಇದು ಬ್ಯಾಂಕ್ ಎಕ್ಸಾಮಲ್ಲಿ ಇದ್ರ ಬಗ್ಗೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾವುದ್ರ ಬಗ್ಗೆ? ನೆಗೆಟಿವ್ ಮಾರ್ಕಿಂಗ್. ಆಯ್ತಾ? ಈಗ ಇನ್ನೊಂದು, ಮೊದಲಿಗೆ ನೋಡಿ, ಫಸ್ಟ್ ನೀವು ಇದನ್ನು ಕ್ವಾಲಿಫೈ ಮಾಡಬೇಕು. PRELI MS ಪ್ರಿಲಿಮ್ಸ್. ಅದಾದ ನಂತರ ಯು ಆರ್ ಗೋಯಿಂಗ್ ಟು ಟೇಕ್ ಅಪ್ ದ ಮೇನ್ಸ್ ಎಕ್ಸಾಮ್. ಆಯ್ತಾ? ಈಗ
ಪ್ರಿಲಿಮ್ಸ್ ಅಲ್ಲಿ ಇಂಗ್ಲಿಷ್ ವಿಷಯದ ಬಗ್ಗೆ 30 ಕ್ವಶನ್ಸ್ ಕೊಟ್ಟಿರ್ತಾರೆ. ಆಮೇಲೆ 30 ಕ್ವಶನ್ಸ್ ಇರುತ್ತೆ. ಆ 30 ಕ್ವಶನ್ಸ್ ಅಲ್ಲಿ ಅವನು ಏನೆಲ್ಲ ಕೇಳಿರ್ತಾನೆ, ಯಾವುದ್ರ ಬಗ್ಗೆ ಕೇಳ್ತಾ ಬಂದಿದ್ದಾನೆ, ಯಾವ ಟಾಪಿಕ್ಸ್ ಅನ್ನ ಜಾಸ್ತಿ ಕೇಳ್ತಾ ಇದ್ದಾನೆ, ಆಮೇಲೆ ಇದರಲ್ಲಿ ಕ್ವಾಲಿಫೈಯಿಂಗ್ ಕಟ್ ಆಫ್ ಎಷ್ಟು ಇರುತ್ತೆ, ಎಷ್ಟು ತಗೊಂಡ್ರೆ ನೀವು ಕ್ವಾಲಿಫೈ ಆಗ್ತೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಐಡಿಯಾ ಕೊಡ್ತೀನಿ ಕೇಳಿ. ಇದು ಪ್ರಿಲಿಮ್ಸ್ ಕ್ಲಿಯರ್ ಆದ ನಂತರ ಯು ವಿಲ್ ಬಿ ಗೆಟಿಂಗ್ ಎ ಚಾನ್ಸ್ ಫಾರ್ ದ ಮೇನ್ಸ್ ಎಕ್ಸಾಮ್. ಓಕೆ, ಸೊ ಈಗ ಈ 30 ಕ್ವಶನ್ಸ್ ಅಲ್ಲಿ ನೋಟ್ ಮಾಡ್ಕೋತಾ ಇದ್ದೀರಾ? ನೋಡಿ, ಇಂಗ್ಲಿಷ್ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದು ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ. ಈ ವಿಷಯದಲ್ಲಿ ನಾವು ಹೇಗೆ ತಯಾರಿ ನಡೆಸಬೇಕು ಏನು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನಾವು ಇದು ಮಾಡ್ತಾ ಹೋಗೋಣ. ಇವಾಗ ಪ್ರಿಲಿಮ್ಸ್ ಆಗಲಿ ಮೇನ್ಸ್ ಆಗಲಿ ನಿಮಗೆ ಯಾವೆಲ್ಲ ಟಾಪಿಕ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ತಾನೆ ಸ್ವಲ್ಪ ಗಮನ ನೀಡಿ. 30 ಮಾರ್ಕ್ಸ್ ಪ್ರಿಲಿಮ್ಸಿಗೆ ಇರುತ್ತೆ. ಮೇನ್ಸ್ ಅಲ್ಲಿ ನಿಮಗೆ 50 ಮಾರ್ಕ್ಸ್ ಕ್ವಶನ್ಸ್ ಬರ್ತವೆ, 50 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. ಆಯ್ತಾ? ಈ ಒಂದು ಪ್ರಿಲಿಮ್ಸ್ ಆಗಿರಲಿ ಮೇನ್ಸ್ ಆಗಿರಲಿ ಯಾವ ಟಾಪಿಕ್ಸ್ ಬಗ್ಗೆ ಕೊಟ್ಟಿರ್ತಾರೆ ಸ್ವಲ್ಪ ಕೂಲ್ ಆಗಿ ನೋಡಿ. ಮೊದಲಿಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ ಅನ್ನು ಓದ್ಕೊಂಡು ಕರೆಕ್ಟಾಗಿ ಯು ಹ್ಯಾವ್ ಟು ಆನ್ಸರ್ ದ ಕ್ವಶನ್ಸ್ ಗಿವನ್ ಬಿಲೋ. ಆಯ್ತಾ? ಇದನ್ನ ಸ್ವಲ್ಪ ಸ್ಪೆಷಲ್ ಆಗಿ ಇಟ್ಕೊಳ್ಳಿ. ಪ್ಯಾಸೇಜ್ ನಂತರ ನೆಕ್ಸ್ಟ್ ಕೇಳೋದು ಎರರ್ಸ್ ಬಗ್ಗೆ ಕೊಟ್ಟಿರ್ತಾರೆ. ಎರರ್ ಡಿಟೆಕ್ಷನ್, ವಾಕ್ಯಗಳನ್ನು ಕೊಟ್ಟು ಆ ವಾಕ್ಯಗಳಲ್ಲಿ ತಪ್ಪಿದ್ರೆ ಯಾವ ಭಾಗದಲ್ಲಿ ತಪ್ಪಿದೆ ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿರ್ತಾರೆ. ಸೆಂಟೆನ್ಸ್ ಕೊಟ್ಬಿಟ್ಟು ಯು ಹ್ಯಾವ್ ಟು ಐಡೆಂಟಿಫೈ ದ ಪಾರ್ಟ್ ಆಫ್ ದ ಸೆಂಟೆನ್ಸ್ ವಿಚ್ ಹ್ಯಾಸ್ ಆನ್ ಎರರ್. ಒಂದೊಂದ್ಸರಿ ಎರರ್ ಇಲ್ಲದೆ ಇದ್ದಾಗ ಯುವರ್ ಆನ್ಸರ್ ವಿಲ್ ಬಿ ಆಲ್ ಕರೆಕ್ಟ್ ಅಥವಾ ನೋ ಎರರ್ ಅಂತ ಒಂದು ಭಾಗ ಕೊಟ್ಟಿರ್ತಾರೆ, ಅದನ್ನ ಮಾರ್ಕ್ ಮಾಡಬೇಕು. ಇವು ಎರರ್ಸ್ ಅಂದ ತಕ್ಷಣ ನೀವು ಕೇವಲ ವಾಕ್ಯ ನೋಡಿದ ತಕ್ಷಣ ನಿಮಗೆ ಎರರ್ ಯಾವ ಕಾರಣಕ್ಕೂ ಗೊತ್ತಾಗಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಯು ನೋ ದ ರೂಲ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್. ಆ ನಿಯಮಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಆ ನಿಯಮಗಳು ಗೊತ್ತಿದ್ದಾಗ, ಆ ಗೊತ್ತಿದ್ದು ನೀವು ಪ್ರಾಕ್ಟೀಸ್ ಮಾಡಿದಾಗ, ನಿರಂತರ ಅಭ್ಯಾಸ ಮಾಡಿದಾಗ ಮಾತ್ರ ನಿಮಗೆ ಇವುಗಳು ಎರರ್ಸ್ ಯಾವುದಿದ್ದಾವೆ ಎದ್ದು ಕಾಣಿಸ್ತವೆ. ಅಲ್ಲೇ ನಿಮಗೆ ಒಬ್ಬರಿಗೆ ಕಾಣಿಸ್ತವೆ. ಅಂದರೆ ಯಾರು ಪ್ರಾಕ್ಟೀಸ್ ಮಾಡಿದ್ದೀರಾ ಅವರಿಗೆ ಅದು ಗೊತ್ತಾಗುತ್ತೆ ಈ ಜಾಗದಲ್ಲಿ ಎರರ್ ಇದೆ. ಇದು ಕೇವಲ ರೂಲ್ಸ್ ಮೇಲೆ ಡಿಪೆಂಡ್ ಆಗೋದು. ಈ ರೂಲ್ಸನ್ನು ನೀವು ತುಂಬ ಚೆನ್ನಾಗಿ ಕಲಿಬೇಕು. ಜಸ್ಟ್ ಬೈ ರೀಡಿಂಗ್ ಯು ಕಾಂಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ಟು ಲಿಸನ್ ಟು ದ ಲೆಕ್ಚರ್ಸ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿ ಟಾಪಿಕ್ ಕೇರ್ಫುಲಿ. ದೆನ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಈ ಭಾಗ ಬಹಳನೇ ಇಂಪಾರ್ಟೆಂಟ್. ಯಾಕಂತಂದರೆ ಪ್ರತಿ ಎಕ್ಸಾಮಲ್ಲಿ ಕಂಪಲ್ಸರಿ ಕೇಳಿರ್ತಾರೆ. ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕಂತಂದರೆ, ಕೆಲವೊಂದು ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಈ 30 ಮಾರ್ಕ್ಸ್ ಕಂಪ್ಲೀಟ್ ಇದ್ರ ಬಗ್ಗೆನೇ ಕೇಳಿದ್ದಾನೆ. ಯಾವುದ್ರ ಬಗ್ಗೆ? ಎರರ್ಸ್. ಆಲ್ ದ 30 ಕ್ವಶನ್ಸ್ ಓನ್ಲಿ ಅವನ ಎರರ್ಸ್. ಒಂದಲ್ಲ ಎರಡಲ್ಲ, ಸುಮಾರು ಸರಿ ಕೇಳಿದ್ದಾನೆ. ಎಲ್ಲ ಕ್ವಶನ್ಸ್ ಇದ್ರ ಮೇಲೆ ಬಂದಿದ್ದಾರೆ. ಅಂದಮೇಲೆ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಟು ಬಿ ಡಿಸ್ಕಸ್ಡ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್? ಇದರಲ್ಲಿ ಯಾವುದು
ಪ್ಯಾರಾಗ್ರಾಫ್. ಇದನ್ನ ಕೊನೆಯಲ್ಲಿ ಇಟ್ಕೋಬೇಕು. ಯಾವುದು ಪ್ಯಾಸೇಜ್. ಯಾಕಂತಂದ್ರೆ ಸಮಯ ತುಂಬ ಕಡಿಮೆ ಇರುತ್ತೆ. ಆ ಕಡಿಮೆ ಸಮಯದಲ್ಲಿ ನೀವು ಕ್ವಶನ್ಸನ್ನ ಆನ್ಸರ್ ಮಾಡೋದಿರ್ತದೆ. ಆವಾಗ ಒಂದೇ ಸರಿ ಪ್ಯಾಸೇಜ್ ತೊಗೊಂಡು ಕೂತ್ಕೊಂಡ್ಬಿಟ್ರೆ ಅಲ್ಲಿ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ. ಬೇರೆ ಕ್ವಶನ್ಸ್ ನಿಮ್ಗೆ ಅಟೆಂಡ್ ಮಾಡೋಕ್ಕೆ ಆಗದೆ ಇರ್ಬೋದು. ಓಕೆ, ಒಂದು ಮೊದಲಿಗೆ ಎರರ್ಸ್. ಓಕೆ, ಎರರ್ಸ್ ನಂತರ ಅವನು ರೀಅರೇಂಜ್ಮೆಂಟ್ಸ್ ಬಗ್ಗೆ ಕೊಟ್ಟಿರ್ತಾನೆ. ರೀಅರೇಂಜ್ಮೆಂಟ್ಸ್ ಆಫ್ ಸೆಂಟೆನ್ಸಸ್, ವಾಕ್ಯಗಳನ್ನ ಮಿಕ್ಸ್ ಮಾಡಿ ಕೊಟ್ಟಿರ್ತಾನೆ. 5-6 ವಾಕ್ಯಗಳನ್ನು ಮಿಕ್ಸ್ ಮಾಡಿ ಕೊಟ್ಟಿರ್ತಾನೆ. ಅದರಲ್ಲಿ ಮಿಕ್ಸ್ ಮಾಡಿಕೊಟ್ಟು ಕೆಳಗಡೆ 5 ಕ್ವಶನ್ಸ್ ಕೇಳಿರ್ತಾನೆ. He will mix the sentences and he will ask you 5 questions over there. After rearrangement, which is the first sentence? After arrangement, which is the second? After arrangement, which is the third, fourth, fifth ಅಂತೇಳಿ 5 ಕ್ವಶನ್ಸ್ ಕೊಡ್ತಾರೆ. ಇದನ್ನು ಕೂಡ you have to practice, you have to learn some techniques over there, then only you will be able to arrange that. Okay, and for your kind information, this comes for only 5 marks. How much? 5 marks. Okay, errors I told you. Some exams, he will ask 5. Some examinations he has asked for 10 marks. Some examination he has given for 15. In some of the prelims paper, all the 30 questions were only on errors. Okay, friends, are you getting that? Slowly. Okay, don't try to get confused. Let us take it slowly, step by step. Okay. After errors, the next part comes rearrangement. Okay. ಈ ರಿಅರೇಂಜ್ಮೆಂಟ್ ಆಫ್ ದಿ ಸೆಂಟೆನ್ಸಸ್ ನಂತರ ನಿಮಗೆ ಈ ಎರರ್ಸಿನ ಒಂದು ನೆಕ್ಸ್ಟ್ ಸ್ಟೆಪ್ ಇದೆ. ಯಾವ್ದು ಗೊತ್ತಾ? ಇಲ್ಲಿ ನೋಡಿ, ಸೆಂಟೆನ್ಸ್ CORRECTION ಕರೆಕ್ಷನ್ ಅಥವಾ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂತೇಳಿ ಒಂದಿದೆ. ಇದು ಇದರ ನೆಕ್ಸ್ಟ್ ಭಾಗ ಇದೆ. ಯಾವುದು? ಸೆಂಟೆನ್ಸ್ ಕರೆಕ್ಷನ್ ಹಾಗೂ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂತೇಳಿ. ಇದರ ಮೇಲೂ ಕೂಡ ಎಕ್ಸಾಮ್ಸ್ ಅಲ್ಲಿ 5 ಅಥವಾ 10 ಮಾರ್ಕ್ಸಿನ ಕ್ವಶನ್ಸ್ ಕೇಳ್ತಾರೆ. ಓಕೆ, ರೆಗ್ಯುಲರ್ ಆಗಿ ಇದನ್ನ ನೀವು previous years model question paper solve ಮಾಡಿದಾಗ you will be coming to know. Okay, sentence correction, sentence improvement. Okay friends, ಇಲ್ಲಿ ವಾಕ್ಯ ಕೊಟ್ಟು ಆ ವಾಕ್ಯದಲ್ಲಿ ಅಂಡರ್ಲೈನ್ ಮಾಡಿರ್ತಾನೆ. ಅಂಡರ್ಲೈನ್ ಮಾಡಿರೋ ಭಾಗ ಎರರ್ ಹೊಂದಿದೆಯೋ ಅಥವಾ ಇಲ್ವೋ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕು. ಅಥವಾ ಇಡೀ ವಾಕ್ಯ ಕೊಟ್ಬಿಟ್ಟು ಅವುಗಳನ್ನು ಡಿವೈಡ್ ಮಾಡಿರ್ತಾನೆ. ಡಿವೈಡ್ ಮಾಡಿ ಅಂಡರ್ಲೈನ್ ಮಾಡ್ತಾನೆ ಅಥವಾ ಒಂದೊಂದ್ಸಲಿ ಬೋಲ್ಡ್ ಆಗಿ ಕೊಟ್ಟಿರ್ತಾನೆ. ಯಾವ ಅಂಡರ್ಲೈನ್ ಪಾರ್ಟ್ ಅಥವಾ ಬೋಲ್ಡ್ ಮಾಡಿರೋ ಪಾರ್ಟ್ ಎರರ್ ಹೊಂದಿದೆ ಅನ್ನೋದನ್ನ ಯು ಹ್ಯಾವ್ ಟು ಐಡೆಂಟಿಫೈ ಫ್ರೆಂಡ್ಸ್. ಓಕೆ, ಆರ್ ಯು ಗೆಟಿಂಗ್ ದಟ್? So 1, 2, 3 and 4 parts are given here. Next part ನಿಮಗೆ blanks ಕೊಟ್ಟಿರ್ತಾನೆ. fill in the blanks. ಒಂದು ವಾಕ್ಯ ಕೊಟ್ಟು ಒಂದೇ ಬ್ಲ್ಯಾಂಕ್ ಕೊಟ್ಟಿರ್ತಾನೆ, ಅಥವಾ ಒಂದು ವಾಕ್ಯ ಕೊಟ್ಟು 2 ಬ್ಲ್ಯಾಂಕ್ಸ್ ಕೊಡ್ಬೋದು, ಅಥವಾ 2
ವಾಕ್ಯಗಳನ್ನು ಕೊಟ್ಟು 2 ಬ್ಲಾಂಕ್ಸ್ ಕೊಟ್ಟು 2 ಬ್ಲಾಂಕ್ಸಿಗೆ ಸೂಟೇಬಲ್ ಆಗುವಂಥ ಆಪ್ಷನ್ ಯಾವುದು ಗುರುತಿಸಿ ಅಂತ ಕೊಡ್ಬೋದು. ಅಥವಾ ಒಂದೇ ವಾಕ್ಯದಲ್ಲಿ 2 ಬ್ಲಾಂಕ್ಸ್ ಕೊಟ್ಟು ವರ್ಡ್ಸ್ ಕೊಟ್ಟಿರ್ತಾನೆ ABCD ಅಂತೇಳಿ, ಎರಡಕ್ಕೂ ಮ್ಯಾಚ್ ಆಗೋದು ಯಾವುದು A ಆ್ಯಂಡ್ B ಆ್ಯಂಡ್ C D ಆ್ಯಂಡ್ E ಈ ಥರ ಮ್ಯಾಚ್ ಆಗುವಂಥದ್ದನ್ನ ಕರೆಕ್ಟಾಗಿ ನೀವು ಆಯ್ಕೆ ಮಾಡಿ ಅಂತಲೂ ಕೇಳ್ಬೋದು. ಅಥವಾ he will ask you questions based on vocabulary and grammar in this section. ಯಾವುದು fill in the blanks. ಅದರೊಟ್ಟಿಗೆ ಮಲ್ಟಿಪಲ್ ಬ್ಲಾಂಕ್ಸ್ ಬರ್ತವೆ. ಇದನ್ನ ವಿ ಕಾಲ್ ಇಟ್ ಆಸ್ ಕ್ಲೋಸ್ಡ್ ಟೆಸ್ಟ್. ಮಲ್ಟಿಪಲ್ ಬ್ಲಾಂಕ್ಸ್ ಒಂದು ಪ್ಯಾರಾಗ್ರಾಫ್ ಕೊಟ್ಟು ಆ ಪ್ಯಾರಾಗ್ರಾಫಲ್ಲಿ ತುಂಬಾನೇ ಬ್ಲಾಂಕ್ಸ್ ಕೊಟ್ಟು 5 ಅಥವಾ 10 ಅಥವಾ 15 ಮಾರ್ಕ್ಸಿಗೆ ಕೇಳ್ತಾನೆ. ಮಲ್ಟಿಪಲ್ ಬ್ಲಾಂಕ್ಸ್. ಓಕೆ, ಇದು ಸಾಮಾನ್ಯವಾಗಿ ಪ್ರತಿಯೊಂದು ಎಕ್ಸಾಮಲ್ಲಿ, ಬ್ಯಾಂಕ್ ಎಕ್ಸಾಮಲ್ಲಿ ಫಾಲೋ ಮಾಡ್ತಾ ಇರ್ತಕ್ಕಂಥ ಪ್ಯಾಟರ್ನ್. ಇದು ಬ್ಲಾಂಕ್ಸು 5 ಮಾರ್ಕ್ಸಿಗೂ ಕೇಳ್ಬೋದು ಅಥವಾ 10 ಮಾರ್ಕ್ಸಿಗೂ ಕೇಳ್ತಾರೆ. ಮಲ್ಟಿಪಲ್ ಬ್ಲಾಂಕ್ಸ್ 10 ಮಾರ್ಕ್ಸಿಗೂ ಕೇಳ್ಬೋದು ಅಥವಾ 15 ಮಾರ್ಕ್ಸಿಗೂ ಕೇಳ್ತಾನೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಾವು ಇಲ್ಲಿ ಪ್ರಿಲಿಮ್ಸ್ ಆಗಿರಲಿ ಅಥವಾ ಮೇನ್ಸ್ ಎಕ್ಸಾಮ್ ಆಗಿರಲಿ ಈ ವಿಷಯಗಳನ್ನು ಕರೆಕ್ಟಾಗಿ ತಿಳ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಾಗ then your confidence will start rising slowly. Okay, it is not possible within 15 days or 20 days or a month. You require months of regular practice, then only you can tell, okay, I can do it ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಹಿಯರ್ ಫ್ರೆಂಡ್ಸ್, ನೀವು ನಾನು ಆವಾಗಲೇ ಅಂದಾಗ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಇದರಲ್ಲಿ ಚಾಯ್ಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನು ಮೊದಲಿಗೆ ತಗೊಂಡು ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ನೀವು ಯಾವುದರಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆಯೋ ಅದನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಆಯ್ತಾ? ಸೊ ಇವಾಗ whether it is a prelims or mains, you have to go through all these topics very seriously. Okay, so here friends, in order to attend this exam, in order to qualify in this exam, in order to prepare for this exam, in order to understand everything, what do you normally require? ಹೇಗೆ ಸ್ಟಾರ್ಟ್ ಮಾಡೋದು? ಈಗ ಈ ಪ್ಯಾಸೇಜ್ ಇರಲಿ, ಅವನು ಪ್ಯಾಸೇಜು ಕ್ಲರಿಕಲ್ ಎಕ್ಸಾಮ್ಸಿಗೆ ಕಥೆನೂ ಕೇಳಿದ್ದಾನೆ. ಓಕೆ, ಮೊದಲು ತುಂಬ ಕೇಳ್ತಾ ಇದ್ದ, ಇವಾಗ ಸ್ವಲ್ಪ ತುಂಬ ಜನ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಾ ಇರೋದ್ರಿಂದ ಹೈ ಲೆವೆಲ್ ಪ್ಯಾರಾಗ್ರಾಫ್ಸ್ ಕೇಳ್ತಾ ಇದ್ದಾನೆ. ಎಕನಾಮಿಕ್ಸ್ ಬಗ್ಗೆನೂ ಕೇಳ್ತಾ ಇದ್ದಾನೆ, ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಕೇಳ್ತಾ ಇದ್ದಾನೆ, ರೂರಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಕೇಳ್ತಾ ಇದ್ದಾನೆ, ರೋಲ್ ಆಫ್ ಬ್ಯಾಂಕಿಂಗ್ ಇನ್ ರೂರಲ್ ಏರಿಯಾಸ್ ಬಗ್ಗೆ ಕೇಳ್ತಾ ಇದ್ದಾನೆ. ಈಗ ಹೊಸ ಏನೇನು ಇವಾಗ ಲೇಟೆಸ್ಟ್ ಚೇಂಜಸ್ ಬರ್ತಾ ಇದ್ದಾವೆ ಅವುಗಳ ಬಗ್ಗೆ ಕೇಳ್ತಾ ಇದ್ದಾನೆ. ಮೊದಲು ಸ್ವಲ್ಪ ಕಥೆಗಳು ಇವೆಲ್ಲ ಭಾಳ ಸಿಂಪಲ್ ಆಗಿ ಕೇಳೋದು. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಅ ಕಿಂಗ್, ಕ್ವೀನ್ ಅವೆಲ್ಲ ಕೇಳೋದು. ಈಗ ಸ್ವಲ್ಪ ಸ್ಟ್ಯಾಂಡರ್ಡ್ ಪ್ಯಾರಾಗ್ರಾಫ್ಸ್ ಬರ್ತಾ ಇದ್ದಾವೆ. ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ವಾಟ್ ಡು ಯು ರಿಕ್ವೈರ್? ಹೌ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಅ ಪ್ಯಾರಾಗ್ರಾಫ್? ಓಕೆ, in order to understand, you have to be a good reader, you have to have the correct power to understand, you have to retain the meaning of the or you have to retain what exactly the author wants to tell you. It is not a joke. Okay, so ಇಲ್ಲಿ your time
ವಿಲ್ ಬಿ ಕನ್ಸ್ಯೂಮ್ಡ್. ನಾರ್ಮಲಿ ಈಗ ಪ್ರಿಲಿಮ್ಸ್ ಅಲ್ಲಿ ಒಂದು 20 ನಿಮಿಷ ಇರುತ್ತೆ ನಿಮಗೆ ಇಂಗ್ಲೀಷ್ ಭಾಗ ಅಟೆಂಡ್ ಮಾಡೋದಕ್ಕೆ, ಅಲ್ಲಿ ಒಂದು 10-15 ನಿಮಿಷ ಇದಕ್ಕೆ ಹೋಗ್ಬಿಟ್ರೆ ದ ರಿಮೈನಿಂಗ್ ಪಾರ್ಟ್ ವಿಲ್ ಬಿ ಇಟ್ ವಿಲ್ ಕ್ರಿಯೇಟ್ ಎ ಪ್ರಾಬ್ಲಮ್. ಓಕೆ, ಒಂದನೇದು. ಸೆಕೆಂಡ್ ಒನ್, my dear students, what you have to do, you have to be careful about the use of the right language. Okay, over here ನಿಮ್ಮ comprehension ಅಲ್ಲಿ, unless you know the rules of grammar, unless you have a good reading habit, you cannot understand that. Okay, so normal ಆಗಿ ನಾನು ಏನು ಹೇಳ್ತೀನಿ ಅಂತಂದ್ರೆ ಸ್ಟೂಡೆಂಟ್ಸಿಗೆ ಈ ಭಾಗ ಕೊನೆಯಲ್ಲಿ ಇಟ್ಕೊಳ್ಳಿ ಲಾಸ್ಟಿಗೆ, ಅದರ ಬದಲಾಗಿ ಯು ಗೋ ಫಾರ್ ಅಟೆಂಡಿಂಗ್ ದ ಗ್ರಾಮ್ಯಾಟಿಕಲ್ ಆಸ್ಪೆಕ್ಟ್ಸ್. The grammatical aspects such as identifying errors, rearrangement of sentences, sentence correction, improvement, and all these things. Okay, friends. My dear students, we will take up this part in the end. Okay, connect ಮಾಡೋಣ. ಆದರೆ ಇವಾಗ ಒಂದೊಂದೇ ಟಾಪಿಕ್ ಅನ್ನು ನಾವು ಡಿಸೈಡ್ ಮಾಡ್ತಾ ಹೋಗೋಣ, ಅಥವಾ ಒಂದೊಂದೇ ಟಾಪಿಕ್ ಅನ್ನು ನಾವು ತಗೊಂಡು ಕ್ಲೀನ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ, ಆಯ್ತಾ? ಸೊ ದಟ್ ನೀವು ಕೂಡ ಯು ವಿಲ್ ಆಲ್ಸೋ ಸ್ಟಾರ್ಟ್ ವರ್ಕಿಂಗ್ ವಿತ್ ರೆಸ್ಪೆಕ್ಟ್ ಟು ದಟ್. ಓಕೆ, ಮೈ ಡಿಯರ್ ಸ್ಟೂಡೆಂಟ್ಸ್, ಲುಕ್ ಹಿಯರ್, look at these topics which are given here. For all these topics, you have to keep in mind two things. Okay, first one I'll tell you. Look, you students, all of you are preparing for the exam. You want to prepare for the exam in a very short time, isn't it? You can't take months together. Okay, in a short time you are going to prepare yourself. Okay, now practically speaking, in order to solve the questions on all these things, you have to have a knowledge about the use of grammar and vocabulary. Understand, friends? The use of grammar and vocabulary. Okay, if you look at the previous exams, things were much simpler. Things were much simpler compared to the questions which are appearing now. Nowadays, many graduates, postgraduates, engineering students or completed engineering and highly qualified people are taking up these exams. Okay, so naturally the quality of the question papers also has been changed. Okay, they are giving more importance to the use of vocabulary, and the questions of grammar are basically highly advanced questions. Okay, you don't find simple questions in your paper about nouns, pronouns and all those simple topics. Okay, even in errors, unless you are perfect in that, unless you are perfect with the rules, you may not be able to identify the error. Okay, unless you are perfect about reading and unless you are perfect in understanding, you may not be able to answer the questions on arrangements. Okay, unless you are again perfect in grammar and all those things, you will not be able to answer the questions on these two topics. And the blanks and multiple blanks depends upon the correct combination of both grammar and
vocabulary. Understand, friends? You just cannot sit and guess over there because of the fear of the negative valuations. Okay, for each of them you will be having number of options over there, but the fear of negative valuation will create confusion in your mind. Even if you are confident, a particular sense will tell you, hey man, be careful because there are chances that may be wrong or something like that. So unless or until, my dear friends, you are totally perfect in all those, you cannot go and face the exam. Okay, my dear friends, the correct use of grammar and vocabulary is very much necessary in order to answer the questions on the following topics. Okay, just note these things down, and when you are referring the previous papers, you come across the questions on these topics. Okay, so friends, as I told you in this session about, once again I would like to recall what I told you. I gave you the introduction about these bank exams, prelims and mains. Prelims will be of 100 marks. Out of 100, 30 marks will be allotted to this subject. Okay, once you clear the prelims, then you are going to take up the mains. In the mains exams, there will be 50 marks question paper. That also contains these topics only. Okay, once you qualify in the prelims, then you are going to take up the mains exams, isn't it? So these are the topics which are normally given in the exams. Okay, my dear friends, to begin with, if I ask you the questions on errors, how many of you will be able to understand that? If I ask you questions on the use of arrangements, how many of you will be able to answer that? If I ask you the questions on sentence correction, how many of you will be able to answer that? Let us see. Okay, dear friends, to begin with all these things, there is a doubt in your mind. ಈ ವಿಷಯಗಳ ಬಗ್ಗೆ ನಾವೀಗ ಉತ್ತರಿಸಲು ಹೊರಟಾಗ ನಿಮ್ಮೊಂದು ಡೌಟ್ ಬರುತ್ತೆ. ಈಗ ಇವನ್ನ ಆನ್ಸರ್ ಮಾಡಬೇಕಾದ್ರೆ ಯಾವುದು, ಹೇಗೆ, ಯಾವುದ್ರ ಬಗ್ಗೆ ಕೇಳ್ತಾನೆ, ಏನನ್ನ ಕೇಳ್ಬೋದು, ಆಯ್ತಾ? ಇಲ್ಲಡೆ ಮೊದಲಿಗೆ ಈ ವಿಷಯ ತಗೊಳ್ಳೋಣ. ಯಾವುದು? ದ ಯೂಸ್ ಆಫ್ ಎರರ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಇವನು ಅಥವಾ ಈ ಒಂದು ಪರೀಕ್ಷೆ ಕ್ವಶನ್ ಪೇಪರ್ ಸೆಟ್ ಮಾಡೋದು ಯಾವ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮಿಂದ. ಇವಾಗ ಮೊದಲಿಗೆ ಎರರ್ಸನ್ನು ತಗೊಳ್ಳೋದಿದ್ರೆ, ಯಾಕಂದರೆ ಕೊನೆಯಲ್ಲಿ ತಗೊಳ್ಳೋಣ, ಯಾವುದು ಡಿಸ್ಕಸ್ ಇಟ್ ಲೇಟರ್. ಮೊದಲಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾ ಹೋದಾಗ ಇದು ಗೊತ್ತಾಗುತ್ತೆ. ಯಾವುದು? ಸೆಂಟೆನ್ಸ್ ಕರೆಕ್ಷನ್ ಮತ್ತು ಇಂಪ್ರೂವ್ಮೆಂಟ್, ಬಿಕಾಸ್ ಬೋತ್ ಆರ್ ರಿಲೇಟೆಡ್. ಇದು ಇದರ ನೆಕ್ಸ್ಟ್ ಪಾರ್ಟ್. ಯಾವುದು? ಸೆಂಟೆನ್ಸ್ ಕರೆಕ್ಷನ್ ಆ್ಯಂಡ್ ಇಂಪ್ರೂವ್ಮೆಂಟ್. ಸೊ ಇವುಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಮಾಡ್ತಾ ಕಲಿತಾ ಹೋದಾಗ ನಮಗೆ ಸ್ವಲ್ಪ ಐಡಿಯಾಸ್ ಇದ್ರ ಬಗ್ಗೆನೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಕ್ ಇಟ್ ಅ ಪಾಯಿಂಟ್, ಕೀಪ್ ಇನ್ ಮೈಂಡ್ ದಟ್ every topic is some way or the other related, friends. ಒಂದಿನ ಒಂದು ಕಡೆ ಲಿಂಕ್ ಇದ್ದೇ ಇರುತ್ತೆ.
ನಾನು ಇದು ಕಲ್ತ್ರೆ ಇದೇ ಟೈಪ್ ಕ್ವಶನ್ಸ್ ಬರುತ್ತೆ, ಅದ್ರ ಮೇಲೆ ಹೇಗೆ ಇದ್ರ ಮೇಲೆ ಹೇಗೆ ಅಂತೇಳಿ ನಾವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ವಿ ಹ್ಯಾವ್ ಟು ಬಿ ವೆರಿ ಪಾಸಿಟಿವ್ ಇನ್ ಅವರ್ ಅಪ್ರೋಚ್. ವಿ ಹ್ಯಾವ್ ಟು ಬಿ ವಿ ಶುಡ್ ಹ್ಯಾವ್ ಅ ವೈಡ್ ಪರ್ಸೆಪ್ಷನ್ ಅಬೌಟ್ ಎವ್ರಿಥಿಂಗ್. ಓಕೆ, ಆವಾಗ ಸ್ಲೋಲಿ ಏನಾಗುತ್ತೆ, ನಿಮಗೆ ಈ ವಿಷಯಗಳು ಗೊತ್ತಾಗ್ತಾ ಹೋಗ್ತವೆ. ಈಗ ಉದಾಹರಣೆ ಇಲ್ಲಿ ನೋಡಿ, ಮೊದಲಿಗೆ ಈ ಎರರ್ಸ್ನ ತಗೊಳ್ದಿದ್ರೆ ಅವನು ಕ್ವಶನ್ಸ್ ಯಾವ ಇದ್ರ ಬಗ್ಗೆ ಕೇಳ್ತಾರೆ. ಈ ಎರರ್ಸಲ್ಲಿ ಏನು ಬರ್ಬೋದಪ್ಪ, ಇಲ್ಲಿ ನೋಡಿ, ಸಮ್ ಗ್ರಾಮ್ಯಾಟಿಕಲ್ ಎರರ್ಸ್ ಇರ್ಬೋದು, ಗ್ರಾಮ್ಯಾಟಿಕಲ್ ಎರರ್ಸ್ ಇರ್ಬೋದು, ಅಥವಾ ಸ್ಪೆಲ್ಲಿಂಗ್ ಎರರ್ಸ್ ಇರ್ಬೋದು. ಯಾವುದರಲ್ಲಿ ಪದಗಳನ್ನು ಕೊಟ್ಬಿಟ್ಟು ಆ ಪದಗಳಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳ ಸ್ಪೆಲ್ಲಿಂಗ್ಸ್ ಏನಿದೆ ಅವುಗಳು ರಾಂಗ್ ಇರ್ಬೋದು, ಅಥವಾ ವರ್ಡ್ ಇಂಪ್ರಾಪರ್ ಆಗಿರ್ಬೋದು, ಕರೆಕ್ಟಾಗಿ ಯೂಸ್ ಆಗದೆ ಇರೋ ವರ್ಡ್ ಕೊಟ್ಟಿರ್ಬೋದು. ವರ್ಡ್ಸ್ ಆಫನ್ ಕನ್ಫ್ಯೂಸ್ ಬರುತ್ತೆ ಒಂದು ಚಾಪ್ಟರ್, ಅಲ್ಲಿ ಕೊಟ್ಟಿರ್ತಾರೆ. ಈಗ ಉದಾಹರಣೆ ADAPT ಅಡ್ಯಾಪ್ಟ್, ADOPT ಅಡಾಪ್ಟ್, ADEPT ಅಡ್ಯಾಪ್ಟ್. ಮೂರು ಪದಗಳಲ್ಲಿ ಸ್ಮಾಲ್ ಡಿಫ್ರೆನ್ಸ್, ಒಂದೊಂದೇ ಆಲ್ಫಾಬೆಟ್ ಏನಾಗಿದೆ ಚೇಂಜ್ ಆಗ್ತಾ ಬಂದಿದೆ, ಹೌದಾ? ಸೊ ಅನ್ಲೆಸ್ ಯು ನೋ ದ ಮೀನಿಂಗ್ ಆಫ್ ಆಲ್ ದ ತ್ರೀ, ಯು ವಿಲ್ ನಾಟ್ ಬಿ ಏಬಲ್ ಟು ಐಡೆಂಟಿಫೈ ದಟ್. ಓಕೆ, ಇಲ್ಲಿ ನಾನು ಹೇಳಿದ ನಿಮಗೆ ಗ್ರಾಮ್ಯಾಟಿಕಲ್ ಎರರ್ಸ್ ಇರ್ಬೋದು, ಸ್ಪೆಲ್ಲಿಂಗ್ ಎರರ್ಸ್ ಕೊಟ್ಟಿರ್ಬೋದು, ಇಂಪ್ರಾಪರ್ ವರ್ಡ್ ಅನ್ನು ಯೂಸ್ ಮಾಡಿರ್ಬೋದು ಅಲ್ಲಿ, ಅಥವಾ ಕೆಲವೊಂದು ಸೆಂಟೆನ್ಸಿಗೆ ರಿಲೇಟ್ ಆಗದೆ ಇರುವ ವರ್ಡ್ ಅನ್ನು ಕೊಟ್ಟಿರ್ತಾರೆ. ಸೊ ದಟ್ ಅಗೇನ್ ಕಮ್ಸ್ ಅಂಡರ್ ಇಂಪ್ರಾಪರ್ ವರ್ಡ್ ಯೂಸೇಜ್ ಅಲ್ಲೇನೆ. ಓಕೆ, ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ದಟ್. One by one, first you start preparing yourself with respect to grammatical errors. Once you are preparing there, when you are preparing, you will slowly overcome the mistakes which are normally made. When we are speaking, we don't think about the spelling in our. But when it comes to writing, then the problem of spellings arises. Delicious. What is the spelling of that? Recall. Favorite. What is the spelling of that? Recall. Spontaneous. Accommodation. Then referring. Small spellings, guys, where we often come across. What is the spelling of exhibition? Just think of it. Look into the dictionary. What is the spelling of hippopotamus? Names of animals. What is the spelling of organization? Simple things. What is the spelling of foreign? What is the spelling of lieutenant? What is the spelling of a colonel? We normally, we will be using that. Speaking is different, but when it comes to reading and writing, the problem of spellings arises. Okay, so my dear friends, grammatical, spellings, and the use of improper words come across over in this part. The use of errors. Okay. So my dear students, the more you read, the more you the more you read, the more you start getting the confidence. Okay. So here what you have to do every day, you have to make it a point that you are going to read so many topics, you are going to practice on that, you are going to make a notes of all those things. Okay, many of the students nowadays they just
have forgotten the practice of writing. Unless you write, you will not be able to keep these things in your mind. Okay, make it a habit that every day you are going to write at least 20 pages, at least I'll tell you, in every part. Then, over a period of time, you will come to know how it really works out. Is it clear, friends? Over a period of time, you will come to know how it exactly works out. Understand? Okay, so here, as I told you, errors require grammatical knowledge, the use of spellings and words. Okay, so here, let us take up one by one. Okay, today I would like to make myself and my students confident about this particular part. Which one? Errors. So what I should do? So that should be my intention. Okay. So here, if I want to improve myself, I have to follow this methodology. Friends, look here. For example, if I give you a particular sentence, none of the candidate has been selected. None of the candidate has been selected. What is wrong here, friends? None of the is wrong, candidates has is wrong, been is wrong, or selected is wrong. What is wrong here? Just look at the board. None of the candidate has been selected. Okay. Now, let me underline this part together. Okay. 1, 2, 3 and 4. Okay. If there is no error, then your answer will be this one. So dear students, what is wrong here? Just look at the board and tell me what is wrong. What has to be corrected? Which part? So, is it correct? None of the candidate is correct, or it should become candidates. If it becomes candidates, this should be has or have, or been, is it required or not required, or selected is right or something else should come. Or, my dear friends, if everything is correct, your answer is that. Okay. ಆಮೇಲೆ ಇದು ಯಾವ ಗ್ರಾಮರ್ ಪಾರ್ಟಿಗೆ ಸಂಬಂಧ. ತಪ್ಪಿದ್ರೂ ಹೌದು ಓಕೆನೆ, ತಪ್ಪಿಲ್ಲ ಅಂತಂದ್ರೆ ನಮ್ಮ ಉತ್ತರ ಇದಿರುತ್ತೆ. ಬಟ್ ತಪ್ಪಿದ್ರು ನಮಗೆ ಗೊತ್ತಾಗೋದು ಹೇಗೆ, ಯಾವ ಭಾಗದಲ್ಲಿ ತಪ್ಪಿರ್ಬೋದು, ಇದು ಯಾವ ಚಾಪ್ಟರ್ಗೆ ಸಂಬಂಧ. ಇಲ್ಲಿ ನೋಡಿ, ಇದನ್ನ we have to understand a particular rule of grammar. Okay, the use of nouns, the use of common noun over here, candidate. Okay, ಇದು ಆಕ್ಚುಲಿ ಒಂದು ರೂಲ್ ಪ್ರಕಾರ ಏನಾಗುತ್ತೆ ಅಂದ್ರೆ, we have to understand what is this none of. none ಅಂದ್ರೆ ಯಾರು ಇಲ್ಲ ಅಂತೇಳಿ, nobody, ಸಿಂಗ್ಯುಲರ್. ಇದು ಸಿಂಗ್ಯುಲರ್ ಇದ್ದಾಗ ಇಲ್ಲಿ ಕ್ಯಾಂಡಿಡೇಟ್ ಬರಬಾರ್ದು, ಈಗೇನಾಗಬೇಕು ಕ್ಯಾಂಡಿಡೇಟ್ ಸಬ್ಜೆಕ್ಟ್. ನನ್ ಆಫ್ ದ ಸ್ಟೂಡೆಂಟ್ ಈಸ್ ರಾಂಗ್, ನನ್ ಆಫ್ ದ ಸ್ಟೂಡೆಂಟ್ಸ್ ಈಸ್ ಕರೆಕ್ಟ್. ನನ್ ಆಫ್ ದ candidates has been
it has a vertical. Candidates ನೋಡ್ಕೊಂಡು ಹ್ಯಾವ್ ಆಗೋದಿಲ್ಲ, it has ಆಗುತ್ತೆ. Okay, none of the candidates has been selected ಅಂದಾಗ so our error comes over here. Okay, right, none of the candidates has been selected. This comes under the first chapter of the correct use of common nouns. ಆಮೇಲೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತೇಳಿ ಎರಡು ಟಾಪಿಕ್ಸ್ ನಾವು ಕರೆಕ್ಟ್ ಆಗಿ ತಿಳ್ಕೊಂಡಾಗ ದೆನ್ ವಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಕರೆಕ್ಟ್ಲಿ ಎಲ್ಲಪ್ಪ ಇದು ತಪ್ಪು ಎಲ್ಲಾಗುತ್ತೆ, ಇದನ್ನು ಹೇಗೆ ನಾವು ಕಂಡುಹಿಡಿಯೋದು ಅಂತೇಳಿ ಒಂದು ಚಿಕ್ಕ ಸ್ಯಾಂಪಲ್ ಕೊಟ್ಟಿದ್ದೀನಿ ಇವತ್ತು. ಓಕೆ, ಇಂಥವು ಹಲವಾರು ನಿಯಮಗಳಿವೆ. ಆ ನಿಯಮಗಳನ್ನು ನೀವು ಸರಿಯಾಗಿ ತಿಳ್ಕೊಂಡ್ರೆ ಯು ವಿಲ್ ಬಿ ಏಬಲ್ ಟು ಸ್ಟಾರ್ಟ್ ಆನ್ಸರಿಂಗ್ ದ ಕ್ವಶನ್ಸ್. ಇದು ಒಂದೇ ಅಂತಲ್ಲ, ಈ ಥರ ಎಷ್ಟು ಪ್ರಶ್ನೆಗಳು ಬರ್ಬೋದು. ಯಾವುದೇ ಟಾಪಿಕ್ ತಗೊಂಡ್ರು ಅದರಲ್ಲಿ ಯು ಹ್ಯಾವ್ ಟು ಸಿಟ್, ಯು ಹ್ಯಾವ್ ಟು ರಿಕಾಲ್ what type of questions have come, what type of questions may come. You have to analyze everything, then come to a conclusion. Otherwise, my dear friends, it's not possible. Every topic must be taken up seriously. Then only you can arrive at a conclusion. Okay? So here, dear students, none of the candidates has been selected. ನಿಮ್ಮ ತಪ್ಪೆಲ್ಲಿದ್ದರೆ ಈ ಕ್ಯಾಂಡಿಡೇಟ್ ಇದ್ದಿದ್ದೇನಾಯ್ತು, ಕ್ಯಾಂಡಿಡೇಟ್ಸ್ ಆಗ್ಬೇಕು. ಆ್ಯಕ್ಚುಲಿ ಯಾಕಾಯಿತು ಅನ್ನೋದ್ರ ಬಗ್ಗೆ ಕೆಲವೊಂದು ನಿಯಮಗಳಿವೆ. ಆ ನಿಯಮಗಳನ್ನು ಒನ್ ಬೈ ಒನ್ ಯು ಹ್ಯಾವ್ ಟು ಗೋ ಆನ್ ಲರ್ನಿಂಗ್ ದ್ಯಾಟ್. ಓಕೆ, ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಥರ ಹಲವಾರು ವಿಷಯಗಳನ್ನು ನಾವು ಚರ್ಚಿಸಬೇಕಾಗಿದೆ. ನಿಮಗೆ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಇದ್ರ ಬಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇಫ್ ಯು ಸ್ಟಾರ್ಟ್ ಲೈಕಿಂಗ್ ದೀಸ್ ಥಿಂಗ್ಸ್, ಎವ್ರಿ ಸಬ್ಜೆಕ್ಟ್, ಪ್ರತಿಯೊಂದು ವಿಷಯದ ಬಗ್ಗೆ ಎಕ್ಸ್ಪರ್ಟ್ಸ್ ನಿಮ್ಮ ಜೊತೆಗೆ ಬಂದು ಡಿಸ್ಕಸ್ ಮಾಡಲಿದ್ದಾರೆ. ಸೊ ಇವತ್ತಿನ ನಾನು ಕ್ಲಾಸನ್ನು ಎಂಡ್ ಮಾಡೋ ಮೊದಲು ನೀವು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಳೆ ಅದೇ ಎರರ್ಸ್ ಟಾಪಿಕ್ಸ್ ಬಗ್ಗೆ ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಐ ಶಾಲ್ ಮೀಟ್ ಯು ಟುಮಾರೋ ಅಟ್ ದ ಸೇಮ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.